ನಮಸ್ಕಾರ, ಎಸ್ಎ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಗುರು ಬಸಯ್ಯ ಕಲ್ಮಂಗಮಠ್. ಮುಖ್ಯಾಂಶಗಳು: ದಿವಂಗತ ಶ್ರೀ ಬಸವರಾಜ ಕೊಟ್ಟಿಗೆಯವರ 2ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಉಚಿತ ದಂತ ತಪಾಸಣೆ ಶಿಬಿರ. ಕೋಟೆನಾಡು ಗಜೇಂದ್ರಡಕ್ಕೆ ಹನುಮ ರಥ ಯಾತ್ರೆ. ರಾಷ್ಟ್ರೀಯ ಮತದಾರ ದಿನಾಚರಣೆ ವಿಭಿನ್ನವಾಗಿ ಆಚರಣೆ. ವಾರ್ತೆಗಳ ವಿವರ. ಗಜೇಂದ್ರಗಡದ ದಿವಂಗತ ಶ್ರೀ ಬಸವರಾಜ ಕೊಟ್ಟಿಗೆಯವರ 2ನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಶ್ರೀ ವಿಘ್ನೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಆವರಣದಲ್ಲಿ ಉಚಿತ ದಂತ ತಪಾಸಣೆ ಶಿಬಿರ ನಡೆಯಿತು. ಗಜೇಂದ್ರಗಡದ ದಿವಂಗತ ಶ್ರೀ ಬಸವರಾಜ ಕೊಟ್ಟಿಗೆ ಅವರ 2ನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಶ್ರೀ ವಿಘ್ನೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಆವರಣದಲ್ಲಿ ಉಚಿತ ದಂತ ತಪಾಸಣೆ ಶಿಬಿರ ನಡೆಯಿತು.
ಬಂದ ಗುರುವರ ಬಂದ ಗುರುವರ ಬಂದ ಗುರುವರ ಬಂದ ಗುರುವರ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಬಂದ ಗುರುವರ ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ ಪುಂಡ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಬಂದ ಗುರುವರ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಬಂದ ಗುರುವರ ಶ್ರೀ ಗುರು ಪಂಚಾಕ್ಷರಿಯ ಕರುಣೆಯ ಕಂದ ಗುರು ಪರಂಪರೆಯ ಬೆಳಗಲು ಬಂದ ಶ್ರೀ ಗುರು ಪಂಚಾಕ್ಷರಿಯ ಕರುಣೆಯ ಕಂದ ಗುರು ಪರಂಪರೆಯ ಬೆಳಗಲು ಬಂದ ರೇವಣಿಯ ಸಿದ್ದಮ್ಮರ ಗರ್ಭದ ಈ ಕಂದ ಗಾನ ಸುದಯ ನಾಡಿಗೆ ನೀಡಲು ತಾ ಬಂದ ಬಂದ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಬಂದ ಗುರುವರ ಹೂ ಹೊತ್ತು ಗಾನವನಕ್ಕೆ ಬಂದ ಅಜ್ಞಾನದ ಕತ್ತಲೆಗೆ ರವಿಯ ಬೆಳಕ ತಂದ ಸಾಹಿತ್ಯದ ಸವಿ ಉಳಿಸಲು ಕವಿಯಾಗಿ ಬಂದ ಬಂದ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಬಂದ ಗುರುವರ ಅಜ್ಞಾನ ಕಣ್ಣು ತಂದ ಅಂದರ ಸಾಮ್ರಾಜ್ಯ ಕಟ್ಟಲೆಂದು ಬಂದ ಸಂಸಾರ ಸಾಗರ ದಾಟಿಸಲು ನೌಕೆಯ ಪುಟ್ಟ ರಾಜ ಕವಿ ಗುರು ನಾವಿಕನಾಗಿ ಬಂದ ಬಂದ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಬಂದ ಗುರುವರ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಬಂದ ಗುರುವರ ಮೂಲತಃ ಕೃಷಿಯ ಬಗ್ಗೆ ಆಸಕ್ತಿಯನ್ನು ಹೊಂದಿ ಗಜೇಂದ್ರಗಡ ನಗರಕ್ಕೆ ಬಂದರು. ಗಜೇಂದ್ರಗಡ ನಗರದಲ್ಲಿ ಸನ್ಮಾನ್ಯ ಮಾಜಿ ಸಭಾಪತಿಗಳಾಗಿರ್ತಕ್ಕಂಥ ವೀರಣ್ಣ ಸಾಹೇಬರ ಮಾರ್ಗದರ್ಶನದಲ್ಲಿ ಈ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ತೆರೀಬೇಕು ಅನ್ನುವಂತಹ ಮಹದಾಶೆಯನ್ನು ಹೊಂದಿ ಮತ್ತು ಶ್ರೀ ಸುಮಂಗಲಮ್ಮನವರು ಹಾಗೂ ಅವರ ಕುಟುಂಬ ಈ ಭಾಗದಲ್ಲಿ ವಿಘ್ನೇಶ್ವರ ವಿದ್ಯಾವರ್ಧಕ ಸಂಘವನ್ನು ಪ್ರಾರಂಭ ಮಾಡಿ ವಿಘ್ನೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ಡಿ.ಎಡ್ ಕಾಲೇಜು, ಪದವಿ ಪೂರ್ವ ಕಾಲೇಜು, ITI ಕಾಲೇಜು ಹಾಗೆಯೇ ಗಂಗೋತ್ರಿ ಪಬ್ಲಿಕ್ ಶಾಲೆಗಳನ್ನು ನಡೆಸ್ತಾ ಈ ಭಾಗದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡತಕ್ಕಂಥ ಕೆಲಸಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿರಂತರವಾಗಿ ಸಾಮಾಜಿಕ ಕಾರ್ಯಗಳಲ್ಲಿ, ಶೈಕ್ಷಣಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಮೂಲತಃ ಕೃಷಿ ಬಗ್ಗೆ ಆಸಕ್ತಿ ಇದ್ದಂಥ ಬಸಣ್ಣವರು ಶಿಕ್ಷಣದ ಬಗ್ಗೆ ಆಸಕ್ತಿ ಬೆಳೆಸ್ಕೊಳ್ತಾನೆ. ಇಲ್ಲಿ ಒಂದು ಬ್ಯಾಂಕ್ ಅನ್ನು ಕೂಡ ಪ್ರಾರಂಭ ಮಾಡ್ತಾರೆ, ಪ್ರಿಯದರ್ಶಿನಿ ಹಿಂದೂ ದೇಶಗಳ ಸಹಕಾರ ಸಂಘ ಅಂತ. ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರನ್ನ ಜೊತೆ ಕರೆದುಕೊಂಡು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಬ್ಯಾಂಕನ್ನು ಮಾಡಿ ಈ ಭಾಗದ ವಾಣಿಜ್ಯ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥ ಎಲ್ಲ ಮಿತ್ರರಿಗೆ ಬೆನ್ನೆಲುಬಾಗಿ ನಿಲ್ಲುವಂಥ ಕೆಲಸವನ್ನು ಮಾಡ್ತಾರೆ. ಶ್ರೀತರ ಎಲ್ಲ ಕಾರ್ಯಗಳಿಗೆ ಅತ್ಯುತ್ತಮ ಸಹಕಾರ ನೀಡಿರ್ತಕ್ಕಂಥವರು ಮಾತುಶ್ರೀ ಸುಮಂಗಲಮ್ಮನವರು. ನಾನು ಕೂಡ ಸುದೀರ್ಘ 10 ವರ್ಷಗಳವರೆಗೆ ಈ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸೋದಕ್ಕೆ ಶ್ರೀಯುತರು ನನಗೆ ಅವಕಾಶ ಕೊಟ್ಟಿದ್ದೆ. ಇಲ್ಲಿ ಕೂಡ ನಾನು ಪ್ರಾಚಾರ್ಯನಾಗಿ ಸೇವೆ ಮಾಡಿದ್ದೇನೆ. ಬಹಳ ಹತ್ತಿರದಿಂದ ಬಸಣ್ಣವ್ರು ನಾನು ನೋಡಿದ್ದೆ. ಬಸಣ್ಣವ್ರ ವ್ಯಕ್ತಿತ್ವ ನಮಗೆಲ್ಲರಿಗೂ ಗೊತ್ತು. ನೋಡೋದಕ್ಕೆ ಬಸವರಾಜ್ ಅವರು ವೀರಭದ್ರತನ ಕಾಣ್ತಿದ್ರು. ಬಹಳ ಕೋಪ ಇರ್ತಿತ್ತು. ಆದರೆ ಅವ್ರ ಹೃದಯ ಮಾತ್ರ ಮಾತೃ ಹೃದಯ. ತಕ್ಷಣಕ್ಕೆ ಮತ್ತೆ ಅವರು ಕೂಲಾಗಿರ್ತಿದ್ರು. ಬಾಯಲ್ಲಿ ಅಂತ ಹತ್ತಿರಕ್ಕೆ ಕರೆದು ಪ್ರೀತಿಯಿಂದ ಮಾತಾಡಿಸಿ ಈ ಕೆಲಸ ಮಾಡಬೇಕು ಅಂತ ಹೇಳುವಂಥವ್ರು. ಹಿರಿಯರಿಗೆ ಬಹಳ ಗೌರವ ಕೊಡ್ತಕ್ಕಂಥ ಬಸಣ್ಣವರು ಅಣ್ಣವ್ರ ಬಗ್ಗೆ ಬಹಳಷ್ಟು ಪ್ರೀತಿ ವಿಶ್ವಾಸವನ್ನ ಉಳ್ಳವರಾಗಿತ್ತು. ಅದಕ್ಕೆ ಶ್ರೀಯುತ ಶರಣಪ್ಪನವರು ಸಹ ಬಹಳಷ್ಟು ಸಹಕಾರವನ್ನು ಕೊಟ್ಟು ಈ ಭಾಗದಲ್ಲಿ ಈ ಸಂಸ್ಥೆ ಬೆಳೆಯೋದಕ್ಕೆ ಹಾಗೆಯೇ ಮತ್ತಿಕೆಟ್ಟಿ ಕುಟುಂಬದ ಸಾಮಾಜಿಕ ಕಾರ್ಯಗಳು ನಡೆಯೋದಕ್ಕೆ ಅವರೆಲ್ಲರ ಸಹಕಾರ ನಿರಂತರವಾಗಿ ಇಲ್ಲಿ ನಡ್ಕೊಂಡು ಬಂದಿದೆ.
ಆದರೆ ನಮಗೆಲ್ಲ ಗೊತ್ತು, ಇದಕ್ಕಿದ್ದಾಗೆ ಮಾತೋಶ್ರೀ ಅವರು ನಮ್ಮನ್ನಾಗಲಿದ್ರು ಅವು ಬಹಳ ದುಃಖದಲ್ಲಿದ್ದು ನಾನು ಆಗಲೂ ಕೂಡ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ತದನಂತರದಲ್ಲಿ ನಮಗೆ ದೊಡ್ಡ ಶಕ್ತಿ ಅಂದರೆ ಬಸಣ್ಣವರು ಕೂಡ ಬಹಳ ಚಟುವಟಿಕೆಯಿಂದಲೇ ಎಲ್ಲ ಕೆಲಸಗಳನ್ನ ಮಾಡಿಸ್ಕೊಂಡು ಹೋಗ್ತಾ ಇದ್ರು. ಇನ್ನು ಅವರಿಬ್ಬರು ಸುಪುತ್ರರು ಶ್ರೀಯುತ ಅಪ್ಪು ಅವರು ಮತ್ತು ಅವಿನಾಶ್ ಅವರು ಇನ್ನು ಚಿಕ್ಕವರವ. ಆ ಸಂದರ್ಭದಲ್ಲಿ ಈ ಸಂಸ್ಥೆ ಬೆಳೆಸಬೇಕು, ಈ ಭಾಗದಲ್ಲಿ ಒಳ್ಳೆ ಹೆಸರು ಮಾಡಬೇಕು, ಈ ಭಾಗದ ಸಾಮಾಜಿಕ ಕಾರ್ಯಗಳು ತಮ್ಮನ್ನು ತೊಡಗಿಸಬೇಕು ಅಂತಕ್ಕಂಥ ಮಹದಾಶೆ ಇಟ್ಕೊಂಡು ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಿರ್ತಕ್ಕಂಥವ್ರು ಬಸವರಾಜ್ ಕೊಟ್ಟಿಗೆ ಅವರು. ನಂತರ ಮಾತೋಶ್ರೀ ಸುಮಂಗಲಮ್ಮ ಅವರು ನಮ್ಮ ನಗಲಿನ ಮೇಲೆ ಕುಟುಂಬ ಬಹಳ ದುಃಖದಲ್ಲಿ ಇತ್ತು. ನಿಜವಾಗ್ಲೂ ಅದರಲ್ಲಿ ನಾನು ಕೂಡ ಭಾಗಿಯಾಗಿರ್ತಕ್ಕಂಥ ಸನ್ಮಿತ್ರರಾದಂಥ ಗಾಳಿಯವರು ಪ್ರಾಸ್ತಾವಿಕವಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ದಿವಂಗತ ಬಸವಣ್ಣ ಮಟ್ಟಿಕಟ್ಟಿಯವರ ಬಗ್ಗೆ ಹಲವಾರು ವಿಚಾರಗಳನ್ನು ಅವರಿಗೆ ಸಿಕ್ಕಂಥ ಅವಕಾಶದಲ್ಲಿ ಈ ಭಾಗದ ಜನರಿಗೆ ವಿಶೇಷವಾಗಿ ಏನು ನಾವು ಶಿಕ್ಷಣಕ್ಕೆ ಭಾಳ ಮಹತ್ವ ಕೊಡ್ತಕ್ಕಂಥದ್ದು, ಪ್ರತಿಯೊಬ್ಬರು ಶಿಕ್ಷಣ ಹೊಂದಿರಬೇಕು ಅನ್ನೋ ವಿಚಾರದಲ್ಲಿ ಅವರಿಲ್ಲಿ ಈ ವಿಘ್ನೇಶ್ವರ ವಿದ್ಯಾವರ್ಧಕ ಸಂಘದ ಮುಖಾಂತರ ಇಲ್ಲಿ ಶಾಲೆಯನ್ನು ಕೂಡ ಪ್ರಾರಂಭ ಮಾಡಿ ಅದು ಕೂಡ ಭಾಳ ವ್ಯವಸ್ಥಿತ ರೀತಿಯಲ್ಲಿ ಅದನ್ನು ನಡ್ಕೊಂಡು ಬಂದಿದೆ. ಇವತ್ತು ಅದು ಈಗಾಗಲೇ ನಮಗೆ ತಿಳಿದಂಗೆ 7ನೇ ತರಗತಿವರೆಗೆ ಹೋಗಿದೆ. ಆ ಶಾಲೆ ನಾನು ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಭಾಗವಹಿಸಿದಾಗ ಭಾಳ ನುರಿತಂಥ ಶಿಕ್ಷಕರು ಶಿಕ್ಷಕಿಯರು ಅವತ್ತಿನ ಸಂದರ್ಭದಲ್ಲಿ ಮಕ್ಕಳನ್ನು ಭಾಳ ಒಳ್ಳೆಯ ರೀತಿಯಿಂದ ಬೆಳೆಸಿದಂಥ ವ್ಯವಸ್ಥೆಯನ್ನು ಕೂಡ ಕರ್ನಾಟಕ ಕಂಡಿದ್ದೇನೆ. ದಿವಂಗತ ಬಸವರಾಜ್ ಅವರು ನಮ್ಮನ್ನೆಲ್ಲಾಗಿದ ಮೇಲೆ ಗಾಳಿಯವರು ಹೇಳಿದರು, ಅವರಿಬ್ಬರು ಸಹೋದರರು ಭಾಳ ಸಣ್ಣವರಿದ್ದರು, ಎಲ್ಲರಿಗೂ ಮುಂದೆ ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ಸ್ವಲ್ಪ ಚಿಂತೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯುವ ಸ್ನೇಹಿತರಾದಂಥ ನಮ್ಮ ಅಪ್ಪು ಮತ್ತಿಕಟ್ಟಿಯವರು ಮತ್ತು ವಿಶೇಷವಾಗಿ ಅವರ ಕುಟುಂಬದವರು ಸ್ನೇಹ ಅವರನ್ನು ಸಹನಾ ಅವರು ಮತ್ತು ಅವರ ಸಹೋದರನ ಕಟ್ಟಿಕೊಂಡು ಅವರ ಹಿರಿಯ ದೊಡ್ಡಪ್ಪನ ಮಾರ್ಗದರ್ಶನದಲ್ಲಿ ಈ ಶಾಲೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಅಂತ ಸಂದರ್ಭದಲ್ಲಿ ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ಶಾಲೆ ನಡೆಸೋದು ಅದ್ರಾಗ ಭಾಳಷ್ಟು ಕಷ್ಟ. ಒಳ್ಳೆಯ ಟೀಚರ್ಸ್ಗಳು ಸಿಗೋದಿಲ್ಲ, ಪಾಲಕರು ನಾವು ನಿರ್ಧಾರ ಮಾಡಿದಂಥ ಫೀ ಕೊಡೋಕ್ಕೂ ಹಿಂದೆ ನೋಡ್ತಿರ್ತಾರೆ ಅಂತ ಎಲ್ಲ ಒಂದು. ಯಾಕಂದ್ರೆ ಈ ಶಾಲೆ ಇರೋದು ಇಲ್ಲೇ ನಮ್ಮ ಆಲ್ಮೋಸ್ಟ್ ಬಡವರು ವಾಸ್ತಕ್ಕಂಥ ಒಂದು ನೆಲದಲ್ಲಿ ಶಾಲೆ ಪ್ರಾರಂಭ ಆಗಿದೆ. ಅವ್ರಿಗೆಲ್ಲರಿಗೂ ಕೂಡ ಸಹಕಾರ ಕೊಡ್ತಕ್ಕಂಥ ಒಂದು ಮನೋಭಾವನೆ ಶ್ರೀ ಅಪ್ಪು ಮತ್ತಿಕಟ್ಟಿಯವರು ಇದ್ದ ಪ್ರಯುಕ್ತ ಇದನ್ನು ಎಲ್ಲರ ಜೊತೆ ಒಂದು ಸೌಹಾರ್ದತೆಯಿಂದ ನಡ್ಕೊಂಡು ಈ ಶಾಲೆ ಮತ್ತು ಏನು ಈ ಪ್ರಿಯದರ್ಶಿನಿ ವಿವಿಧ ಉದ್ದೇಶ ಸಹಕಾರಿ ಸಂಘ ಆಗಲಿ ಮತ್ತು ಅವರೇನು ಬಸವಣ್ಣವರ ಹೆಸರಿನಲ್ಲಿ ಇರ್ತಕ್ಕಂಥ ಚಾರಿಟಿ ಟ್ರಸ್ಟ್ ಆಗಲಿ, ಇವತ್ತು ಅವನ್ನೆಲ್ಲ ಒಂದು ಕಡೆ ಶಿಕ್ಷಣ, ಒಂದು ಕಡೆ ಹಣಕಾಸಿನ
ಅನುಕೂಲತೆ ಮಾಡಿಕೊಡ್ಲಿಕ್ಕೆ ಅವರ ಈ ಚಾರಿಟೇಬಲ್ ಟ್ರಸ್ಟ್ ಆಗಲಿ ಅವ್ರ ವಿವಿಧ ಉದ್ದೇಶಗಳ ಸಂಘ ಆಗಲಿ ಮಾಡುವಂಥ ಕೆಲಸವನ್ನು ಕೂಡ ಭಾಳ ಚೆನ್ನಾಗಿ ಅವರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಇಷ್ಟಕ್ಕೆ ಸೀಮಿತ ಆಗಲಿಲ್ಲ. ಅವರು ಇವೆಲ್ಲ ಬಸವಣ್ಣನ ಮನೋಭಾವನೆಗಳು. ಇವತ್ತು ಒಂದು ವೈದ್ಯಕೀಯ ಸೌಲಭ್ಯವನ್ನು ಕೂಡ ಭಾಗದ ಜನರಿಗೆ ಒದಗಿಸಬೇಕು ಅನ್ನೋ ವಿಚಾರದಲ್ಲಿ ಬಾಗಲಕೋಟೆಯ ಪ್ರತಿಷ್ಠಿತ ದಂತ ಮಹಾವಿದ್ಯಾಲಯ ದಿವಂಗತ PM ನಾಡಗೌಡ ಅವರ ಹೆಸರಿನಲ್ಲಿರ್ತಕ್ಕಂಥ ಈ ಮಹಾವಿದ್ಯಾಲಯದಲ್ಲಿ ನುರಿತ ವೈದ್ಯರನ್ನ ಇಲ್ಲಿ ಕರೆಸಿ ಈ ಭಾಗದ ವೈದ್ಯಕೀಯ ಸೇವೆಯನ್ನು ಕೂಡ ಅದರಲ್ಲೂ ಅದನ್ನು ಈ ಡೆಂಟಲ್ ಚೆಕಪ್ ಮಾಡಲಿಕ್ಕೆ ಅದು ನಮ್ಮ ಅಂಗಾಂಗದ ಒಂದು ಭಾಳ ಪ್ರಾಮುಖ್ಯವಾದಂಥ ಒಂದು ಅಂಗ. ಅದಕ್ಕೆ ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಇವೆಲ್ಲ ಆಯೋಜನೆ ಮಾಡಿದ್ದಾರೆ. ಬಹುಶಃ ಅವರೆಲ್ಲ ಸಹೋದರರು ಮತ್ತು ಅವ್ರ ಮಕ್ಕಳು ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಯಂದಿರು ಎಲ್ಲರೂ ಕೂಡಿ ಇವತ್ತು ಅವರ ಪುಣ್ಯ ಸ್ಮರಣೋತ್ಸವವನ್ನು ಭಾಳ ಆದರ್ಶಪೂರ್ವವಾಗಿ ಇವತ್ತೆಲ್ಲ ನೆರವೇರಿಸ್ತಾ ಇದ್ದಾರೆ. ಇಂಥ ಒಂದು ಭಾಳ ವಿಚಿತ್ರ ಕಾಲ ಈಗ. ಬದುಕಿದ್ದಾಗ ತಂದೆ ತಾಯಿನ ನೋಡಲಾರದಂಥ ಇವತ್ತಿನ ದಿವಸ ಇದೆ. ಅಂಥ ಸಂದರ್ಭದಲ್ಲಿ ಅವರ ತಂದೆ ತಾಯಿ ಬಗ್ಗೆ ಇವತ್ತು ನಮ್ಮ ಯುವ ಸ್ನೇಹಿತರಂಥ ಪುಮ್ಮತ್ತಿಕಟ್ಟಿ ಆಗಲಿ, ಅವಿನಾಶ್ ಆಗಲಿ ಮತ್ತು ಅವರ ಸಹೋದರರ ಬಗ್ಗೆಯೂ ಕೂಡ ಭಾಳ ಪ್ರೀತಿಯಿಂದ, ಯಾಕಂದ್ರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ವೀರಣ್ಣ ಮತ್ತಿಕಟ್ಟಿಯವರು ತಾವೊಬ್ಬರೇ ಬೆಳೀಲಿಲ್ಲ. ಆದರೆ ಅವರು ಕುಟುಂಬದ ಎಲ್ಲ ಸದಸ್ಯರನ್ನ ತಮ್ಮ ಜೊತೆ ತೆಗೆದುಕೊಂಡು ಅವರೆಲ್ಲರ ಜೀವನಕ್ಕೂ ಕೂಡ ಹಾದಿ ಮಾಡಿದಂಥ ಒಬ್ಬ ಧೀಮಂತ ವ್ಯಕ್ತಿತ್ವವನ್ನು ಹೊಂದಿದಂಥ ನಮ್ಮ ಗೆಳೆಯರು ವೀರಣ್ಣ ಮತ್ತಿಕಟ್ಟಿಯವರು. ಅವ್ರ ಮಾರ್ಗದರ್ಶನದಲ್ಲಿ ನೀವೆಲ್ಲ ಒಕ್ಕಟ್ಟಾಗಿ ಮುಂದೆ ಇಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊತ ಹೋಗ್ರಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ
ಚಿಕ್ಕವರಿದ್ದಾಗಿಂದನೂ ಅವರು ನಮಗೆ ಭಾಳ ಗೆಳೆತನ. ಯಾಕಂದ್ರೆ ಅವರು ಮೊದಲು ನವನಗರದಲ್ಲಿ ಮನೆ ಇತ್ತು. ಆ ಟೈಮ್ನಾಗ ಬಂಡಿ ಹತ್ರ ತೋಟ ಇದ್ದಾಗ ಅದನ್ನು ನೋಡ್ಕೊಂಡು ಹೋಗ್ತಿದ್ರು ಅವ್ರು ಎಷ್ಟೊಂದು ಸರಳ ಜೀವಿ ಅಂತಂದ್ರೆ, ಯಾರಾದರೂ ಆಳುಗಳು ಇರಲಿಲ್ಲ ಅಂತಂದ್ರೆ ಅವ್ರದ್ದೊಂದು ಕವಾಸಕ್ಕೆ ಬೈಕ್ ಇತ್ತು. ತಾವಾಗಿಂದ ಆ ಎಣ್ಣೆ ಹೊಡೆ ಪಂಪ್ ಹಾಕ್ಕೊಂಡು ತೋಟಕ್ಕೆ ಹೋಗ್ಬಿಡೋದು. ಯಾಕ್ರಿ ಬಸಣ್ಣ ನೀವೇ ಹಾಕ್ಕೊಂಬಿಟ್ರಲ್ಲಿ ಬೆನ್ನಿಗೆ ಅಂದರೆ, ಇಲ್ರಿ ಆ ಮನುಷ್ಯ ಬರಲಿಲ್ಲ, ಎಣ್ಣೆ ಹೊಡೆದಿತ್ತು, ನಾನು ತೊಗೊಂಡಿಂಟಿ ನೋಡ್ರಿ ಅಂತಂದು ಅನ್ನೋವಂಥ ಒಂದು ಸರಳ ವ್ಯಕ್ತಿತ್ವ ಸ್ವಭಾವ ಯಾರು ಇದ್ದದಂತ ಅದು ನಮ್ಮ ಬಸಣ್ಣ ಮತ್ತಿಗಟ್ಟಿಯವರು. ಅಂಥ ಒಂದು ಸರಳ ಜೀವಿ ಅವರು. ಆನಂತರ ದಿನಗಳಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆಗಳನ್ನು ಹಾಗೂ ಸಹಕಾರಿ ಸಂಘಗಳನ್ನು ಇನ್ನೂ ಅನೇಕ ಟ್ರಸ್ಟ್ಗಳನ್ನು ಕೂಡ ಇಲ್ಲಿ ನಮ್ಮ ಹಿರಿಯರಾದ ಈರಣ್ಣ ಮತ್ತಿಗಟ್ಟಿಯವರ ಒಂದು ಮಾರ್ಗದರ್ಶನದಲ್ಲಿ ಮಾಡಿದರು. ಆನಂತರ ದಿನಗಳಲ್ಲಿ ಅವರು ದಿವಂಗತರಾದ ನಂತರ ನಮ್ಮ ಇಬ್ಬರು ಸಹೋದರರಾದ ಅಪ್ಪು ಮತ್ತು ಅವಿನಾಶ್ ಅವರು ಅವರ ತಂದೆಯವರು ಹಾಕಿಕೊಟ್ಟ ದಾರಿಯಲ್ಲಿ, ಅದರ ಜೊತೆಗೆ ಹಿರಿಯರಾದ ಈರಣ್ಣ ಮತ್ತಿಗಟ್ಟಿಯವರ ಮಾರ್ಗದರ್ಶನದಲ್ಲಿ ಕೂಡ ಒಂದು ಈ ಸಂಸ್ಥೆಗಳಿರ್ಬೋದು, ಈ ಟ್ರಸ್ಟ್ಗಳನ್ನಿರ್ಬೋದು ಎಲ್ಲ ಒಂದು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆನಂತರ ಅವರಿಬ್ಬರು ಸಹೋದರರು ಕೂಡ ನಮ್ಮ ವಿಜೇಂದ್ರಗಡ ಸುತ್ತಮುತ್ತಲಿನ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ಭಾಳ ಒಂದು ಇನ್ವಾಲ್ವ್ಮೆಂಟ್ ಇರ್ತಂತಂದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಖುಷಿ ಅನಿಸುತ್ತೆ. ಅದರ ಜೊತೆಗೆ ಈ ಸ್ಕೂಲಿನ ಬಗ್ಗೆ ಎರಡು ಮಾತು ಹೇಳ್ಬೇಕಂತಂದ್ರೆ, ನಮ್ಮ ಅಪ್ಪುಕಟ್ಟಿ ಅವರ ಶ್ರೀಮತಿ ಸಹೋದರಿ ಸಹನಾ ಅವರು ಕೂಡ ತಮ್ಮ ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು, ಇದು ನಾನು ಹೇಳೋದಿಲ್ಲ, ಇಲ್ಲಿ ಕಲಿಯುವ ಹುಡುಗರ ಪೇರೆಂಟ್ಸ್ ಹೇಳ್ತಾ ಇದ್ದೀನಿ, ಆ ಸಹೋದರಿ ಕೂಡ ಈ ಒಂದು ಸ್ಕೂಲಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಭಾಳ ಹುಡುಗರ ಬಗ್ಗೆ, ಶಿಕ್ಷಕರ ಬಗ್ಗೆ ಕೇರ್ ತೊಗೊಂಡು ಭಾಳ ಒಂದು ಈ ಸಂಸ್ಥೆ ಒಳ್ಳೆಯ ರೀತಿಯಲ್ಲಿ ಹೆಸರು ತೊಗೊಳ್ಳೋ ನಿಟ್ಟಿನಲ್ಲಿ ಆ ಸಹೋದರಿಯ ಪಾತ್ರನೂ ಭಾಳ ಐತಂದು ಈ ಸಂದರ್ಭದಲ್ಲಿ GS ಪಾಟೀಲರು ಹಲವಾರು ವಿಚಾರಗಳನ್ನು, ಒಳ್ಳೆಯ ವಿಚಾರಗಳನ್ನು ಹೇಳಿದ್ದಾರೆ. ಅದಕ್ಕೆ ನನ್ನ ಧನ್ಯತೆ. ಅದೇ ರೀತಿ ಬಂಡಿಯವರು ನನ್ನ ತಮ್ಮನ ಬಗ್ಗೆ ಹಾಗೂ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಹೇಳ್ಯಾರ. ಅವರಿಗೂ ನನ್ನ ಧನ್ಯತೆಗಳು. ಇನ್ನು ಸನ್ಮಾನ್ಯ ಗೋರ್ಪಡೆಯವರು, ಶಿವರಾಜ್ ಗೋರ್ಪಡೆಯವರ ತಂದೆಯವರು ನನಗೆ ಭಾಳ ಆತ್ಮೀಯರು. ನನ್ನ ಜೊತೆನೇ ಇರೋರು. ಬೆಂಗಳೂರು ಇಲ್ಲಿ ಇದಕ್ಕೆ ಬಂದರೆ ಸೀದಾ ನಾನು ಅವ್ರ ಕೂಡ ಎಲ್ಲ ಕಡೆ ಹೋಗ್ತಾಯಿದ್ವಿ. ಇವತ್ತು ನಾನು ಹಲವು ಜನರನ್ನ ಈ ಊರಾಗ ನೆನಪು ಮಾಡಿಕೊಡೋದು ಇದ್ರ ತಪ್ಪಾಗ. ದಿವಂಗತ ಭೂಮರೆಡ್ಡಿ ಸಾವ್ಕಾರ, ಆಮೇಲೆ ಜಾಗಾಳ ಅಣ್ಣ ತಮ್ಮಂದಿರು, ಸನ್ಮಾನ್ಯ ಬಂಡಿಯವರ ತಂದೆ, 2 ನೇಕಾರ ಸೊಸೈಟಿ ಇದ್ದು, 2 ಸೊಸೈಟಿಯವರು ನನಗೆ ಸಂಪೂರ್ಣವಾದ ಸಹಾಯ ಸಹಕಾರ ಮಾಡ್ತಾಯಿದ್ರು. ಅವ್ರನ್ನೆಲ್ಲ ಇವತ್ತು ನೆನೆಸಿ ಕೊಡ್ತಾ ಇದ್ದೇನೆ. ಈ ಸಂಸ್ಥೆ ಇಷ್ಟು ನೀಟಾಗಿ ನಡೆಯೋಕ್ಕೆ ಅಪ್ಪು ಅವಿನಾಶ್ ಅಲ್ದ ನನ್ನ ಸ್ವಸ್ಥರ್, ನಾವು ಮತ್ತಿಕಟ್ಟಿ ಫ್ಯಾಮಿಲಿಯಾಗ ಸ್ವಸ್ಥರ್, ನಾವು ಸ್ವಸ್ಥರ್ ಅಂತ ತಿಳಿದೇ ಇಲ್ಲ, ಮನೆ ಮಕ್ಕಳಂತನೇ ತಿಳಿದು ಎಲ್ಲ ಹಿರಿಯತನ ಅವ್ರಿಗೆ ಕೊಟ್ಟಿದ್ದೀವಿ. ಸಹನಾ ಇರ್ಬೋದು, ನಯನ ಇರ್ಬೋದು, ಈ ಪ್ರೀ ಪ್ರೈಮರಿ ಸ್ಕೂಲ್ಗೆ ಭಾಳ ತಮ್ಮ ಕೊಡುಗೆ ಕೊಟ್ಟು ಇವತ್ತು ಅತ್ಯಂತ ಉತ್ತಮವಾಗಿ ಉತ್ತಮ ಹೆಸರು 100% ರಿಸಲ್ಟ್ ಕೊಡೋದ್ರ ಜೊತೆಗೆ ಒಳ್ಳೆಯ ಸಂಸ್ಕೃತಿ ಸಜ್ಜನಿಕೆ ರೂಪಿಸ್ಕೊಂಡು ಮಕ್ಕಳು ಬೆಳೀತಕ್ಕಂಥದಕ್ಕೆ ಕಾರಣೀಭೂತರು ಅವರಿಬ್ಬರು ಅನ್ನೋದನ್ನು ನೆನೆಸ್ತಾ, ಇನ್ನು ಮತ್ತೊಮ್ಮೆ ನಮ್ಮ ಬಸವರಾಜನ ಬಗ್ಗೆ 2 ವಿಚಾರ ಹೇಳ್ತೇನೆ. ಈ ಭಾಗದಾಗ ಈ 2 ವಿಚಾರ, ಈ ಭಾಗ ಭಾಳ ನನ್ನ ತಮ್ಮ ಬಸವರಾಜ ಏನೂ ಚಿಂತೆ ಮಾಡ್ದಂಗೆ ಇಟ್ಟಿದ್ದ. ಅವನು ನನ್ನ ಬಲಗೈ ಇದ್ದಂಗಿದ್ದ. ಹುಬ್ಬಳ್ಳಿ ಧಾರವಾಡದಾಗ ಶರಣಪ್ಪ ಹೆಂಗೆ
ರೋಣ ತಾಲೂಕಿನಾಗ ಬಸವರಾಜ್ ಕೊಟ್ಟಿಗೆ ಇದ್ರು. ಅವ ಸತ್ತ ಮೇಲೆ ನಂದು ಅರ್ಧ ಶಕ್ತಿನ ಹೋಗೈತೆ ಎಂಬುದನ್ನು ಭಾಳ ನೋವಿನಿಂದ ನಿಮ್ಮೆದುರಿಗೆ ಹೇಳಲು ಇಚ್ಛೆ ಪಡ್ತಾ ಇದ್ದೆ. ಚಲೋ ಆಗಬೇಕು, ಇನ್ನೂ ಒಳ್ಳೆಯದಾಗಬೇಕು, ಈ ಸಂಸ್ಥೆ ಬೆಳಿಬೇಕು, ಈ ಭಾಗದ ಜನರಿಗೆ ಒಳ್ಳೆಯ ಸೇವೆ ಆಗಬೇಕು. ಬಸವರಾಜ್ ಚಾರಿಟಬಲ್ ಟ್ರಸ್ಟಿಂದ ವಿವಿಧ ಜನೋಪಯೋಗಿ ಕಾರ್ಯಕ್ರಮಗಳಿಗೆ ಸಹಾಯ ಸಹಕಾರ ಮಾಡ್ತಕ್ಕಂಥ ಭಾವನೆ ಒಂದಿಗೆ ಕೆಲಸ ಆಗಬೇಕಂತ ಹಾರೈಸಿ ವೇಳೆ ಭಾಳಾಗಿದೆ. ಆದರೂ ನನ್ನಿಂದನ ಸ್ವಲ್ಪ ತಡ ಆಯ್ತು. ಸನ್ಮಾನ್ಯ GS ಪಾಟೀಲ್ರು ಒಂದು ತಾಸು ಮೊದಲ ಬಂದಾರೆ. ನಾನು ಅವರಿಗೆ ನನ್ನ ಕೃತಜ್ಞತೆ. ಇನ್ನೊಂದು 2 ಮನೆತನ ನಾನು ನೆನೆಸ್ತಾ ಇದ್ರೆ ತಪ್ಪಾಗುತ್ತೆ. ನಾನೊಬ್ಬ ಸಾಮಾನ್ಯ ಮನೆತನದಿಂದ ಬಂದಂಥವನ್ನ ಗುರುತಿಸಿ ನನಗೆ ಸಹಾಯ ಮಾಡಿದ್ರು. ಮೊದಲೇದು GS ಪಾಟೀಲ್ರ ಕಾಕರ್ ಅಂದಾನಗೌಡರು ಪಾಟೀಲ್ ಹಾಗೂ GS ಪಾಟೀಲ್ರ ಅಣ್ಣ RS ಪಾಟೀಲ್ ಧರ್ಮರಾಯ್ ಅವರು. ಆಮೇಲೆ ಇನ್ನೊಂದು ನನ್ನ ಎಲ್ಲ ಹಂತದಾಗ ಸಹಾಯ ಮಾಡಿದವರು ಮಾಳ್ವಾಡ್ಗೌಡರು PL ಪಾಟೀಲ್ KCS ಬ್ಯಾಂಕ್ ಅಧ್ಯಕ್ಷರಿದ್ದರು. ಇವೆರಡೂ ಮನೆತನ ನಾನು ಎಂದೆಂದಿಗೂ ಮರೆಯೋದು. ಆ ಹಿರಿಯರು ತಮ್ಮ ಮಕ್ಕಳಕ್ಕಿಂತ ಹೆಚ್ಚು ನಮ್ಮ ಪ್ರೀತಿ ಮಾಡ್ಯಾರ, ರಕ್ಷಣೆ ಕೊಟ್ಟಾರ, ಬೆಳೆಸ್ಯಾರ. ಅದನ್ನು ನೆನೆಸ್ತೀನಿ. ಅದ್ರ ಜೊತೆಗೆ ರೋಣ ತಾಲೂಕಿನ ಜನ ಇವತ್ತು ರಾಜಕೀಯ ಮಾಡೋದು ಭಾಳ ಕಷ್ಟ. ನಮ್ಮ ಹತ್ರ ಏನು ರೊಕ್ಕಿಲ್ಲ, ಏನಿಲ್ಲ, ಹಂಗೆ ಬಂದವರು ಗುರುತಿಸಿ ಬೆಂಬಲಿಸಿ ರಾಜ್ಯದ ರಾಜಕೀಯದಲ್ಲಿ ನಾ ಬೆಳೆಯಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ಐತೆ ಅನ್ನೋದಕ್ಕೆ ನಾನು ಇಷ್ಟೇ ಇದೆ. ಆದ್ರೆ ಒಂದು ಪ್ರಾಮಾಣಿಕ ಹೇಳ್ತೇನೆ, ನಾನಷ್ಟೇ ಅಲ್ಲ, ನಮ್ಮ ಮನೆತನದವರು, ಈಗ ಬಸವರಾಜನ ಮಕ್ಕಳಿರ್ಬೋದು, ಶರಣಪ್ಪನ ಮಕ್ಕಳಿರ್ಬೋದು, ನನ್ನ ಮಕ್ಕಳು ಯಾರೂ ನಮ್ಮ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಮಾಡಿಲ್ಲ. ಎಲ್ಲ ಜನಸೇವೆ ಮಾಡ್ತಾರೆ, ಸಾಧ್ಯ ಆದಷ್ಟು ಬೇರೆದವರಿಗೆ ಸಹಾಯ ಮಾಡ್ತಾರೆ. ಅದೇ ನನಗೆ ಸಂತೋಷ. ನಾನು ಸದಾಕಾಲ ನಿಮ್ಮ ಜೊತೆ ಇದ್ದೇನೆ. ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ರೋಣ ತಾಲೂಕಿಗೆ ಹಾಗೂ ಈ ಭಾಗದ ಜನರಿಗೆ ಒಳ್ಳೆಯ ಹೆಸರು ತರ್ತಕ್ಕಂಥ ಕೆಲಸ ಮಾಡಿದ್ದೇನೆ ಅನ್ನೋದನ್ನು ನಮ್ರತೆಯಿಂದ ಇವತ್ತು ಹೇಳ್ತೇನೆ. GS ಪಾಟೀಲ್ರ ಮಂತ್ರಿ ಆಗಬೇಕಾಗಿ ನಾನು ಅವ್ರಿಗೆ ಹೇಳಿಲ್ಲ, ಅವರಿದ್ರಿಗೆ ಮಾತಾಡೋಂಗಿಲ್ಲ. ಮೇಲ್ಮಟ್ಟದಲ್ಲಿ ಹಲವಾರು ಕಡೆ ವಿಚಾರ ವಿನಿಮಯ ಆಯಿತು. ಆದರೆ ಏನಾಗಿದೆ, ಈ ಭಾಗದಾಗ ಈ ಜಿಲ್ಲಾಕಿರೋದ 4 MLA, ಅದ್ರಾಗ HK ಪಾಟೀಲ್ ಬಿಡೋಕ್ಕಾಗೋದಿಲ್ಲ, ಮತ್ತೊಬ್ಬರಿಗೆ ಅವಕಾಶ ಸಿಗಲಿ. ಹೀಗಾಗಿ ಅವ್ರಿಗೆ ತೊಂದರೆ ಆಗಿದೆ. ಅದಕ್ಕಿಂತ ಹೆಚ್ಚು ಪ್ರಭಾವವಾಗಿ ಬೆಳೀತಾರೆ. ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆ ಮಾಡ್ಯಾರ ಎಂಬುದು ನನಗೆ ಸಂತೋಷ. ಆ ದೃಷ್ಟಿಯಿಂದ ಅವ್ರಿಗೆ ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆ ಕಾಲೇಶ್ವರ ಇರ್ಬೋದು, ಶರಣ ಬಸವೇಶ್ವರ ಇರ್ಬೋದು, ನಿಮಗೆ ಸಂಪೂರ್ಣವಾದ ಆಶೀರ್ವಾದ ಮಾಡಲಿ ಅಂತ ಹರಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಗಜೇಂದ್ರಗಡ ಪಟ್ಟಣದಲ್ಲಿ ಗುರುವಾರ ಯುವ ಬ್ರಿಗೇಡ್ ವತಿಯಿಂದ ಶ್ರೀರಾಮ ಮಂದಿರದ ಹೋರಾಟದ ಸಂಪೂರ್ಣ ಮಾಹಿತಿಯನ್ನು ರಾಮರಥ ಯಾತ್ರೆ ಮೂಲಕ ಜನರಿಗೆ ತಿಳಿಪಡಿಸಿದರು. ಗಜೇಂದ್ರಗಡ ಪಟ್ಟಣದಲ್ಲಿ ಗುರುವಾರ ಯುವ ಬ್ರಿಗೇಡ್ ವತಿಯಿಂದ ರಾಮ ಮಂದಿರದ ಹೋರಾಟದ ಸಂಪೂರ್ಣ ಮಾಹಿತಿಯನ್ನು ಹನುಮರಥದ ಯಾತ್ರೆ ಮೂಲಕ ಜನರಿಗೆ ತಿಳಿಸಲಾಯಿತು. ದೇಶದಾದ್ಯಂತ ನಾವು ರಾಮ ಮಂದಿರಕ್ಕಾಗಿ ಇಟ್ಟಿಗೆಯನ್ನು ಪೂಜೆ ಮಾಡಿ ಕಳಿಸುವ ಸಂದರ್ಭದಲ್ಲಿ ದೇಶದ 3.5 ಲಕ್ಷ ಗ್ರಾಮಗಳಿಂದ ಪೂಜಿತ ಇಟ್ಟಿಗೆಗಳನ್ನು ಕೂಡ ಕಳಿಸಿದ್ವಿ. ನಾವು 2019ರಲ್ಲಿ ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ, ನ್ಯಾಯಕ್ಕೆ ಜಯ, ಧರ್ಮಕ್ಕೆ ಜಯ ಎನ್ನುವಂತೆ ಕೋರ್ಟಿನ ಕಟಕಟೆಯಲ್ಲಿ ಅಯೋಧ್ಯ ರಾಮ ಜನ್ಮಭೂಮಿ ಹಿಂದೂಗಳಿಗೆ ಸಲ್ಲಬೇಕು, ಅಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ತೀರ್ಪು ಬಂದ ನಂತರ 2020ರಲ್ಲಿ ನರೇಂದ್ರ ಮೋದಿ ಅದಕ್ಕೆ ಶಿಲಾನ್ಯಾಸ ಹಾಕ್ತಾರೆ. ಶಿಲಾನ್ಯಾಸ ಹಾಕಿದ ನಂತರ ಇವತ್ತು ಭವ್ಯವಾದ ರಾಮ ಮಂದಿರ ಅಲ್ಲಿ ನಿರ್ಮಾಣ ಆಗಿದೆ. ಈ ರಾಮ ಮಂದಿರ ಕೇವಲ ಮಂದಿರ ಆಗಬಾರದು, ಇದು ರಾಷ್ಟ್ರದ ಮಂದಿರ ಆಗಬೇಕಂತೇಳಿ ನಿಶ್ಚಯ ಮಾಡಿದ ಮೇಲೆ ನಾವೆಲ್ಲರೂ ಕೂಡ ತನು ಮನ ಧನದಿಂದ, ಜೊತೆಗೆ ಈ ರಾಮ ಮಂದಿರಕ್ಕಾಗಿ ಲಕ್ಷಾಂತರ ಜನ ಕೂಡ ಪ್ರಾಣವನ್ನು ಕೂಡ ಅರ್ಪಣೆ ಮಾಡಿದ್ದಾರೆ. ಜಗತ್ತಿನಲ್ಲಿ ಯಾವುದಾದ್ರೂ ಮಂದಿರ ತನು ಮನ ಧನ ಜೊತೆಗೆ ಪ್ರಾಣ ಒಟ್ಟು ಅರ್ಪಣೆ ಮಾಡೋದು ಮಂದಿರ ನಿರ್ಮಾಣ ಆಗ್ತಾ ಇದೆ, ಅದು ಪ್ರಭು ಶ್ರೀರಾಮನ ಮಂದಿರ ಒಂದೇ. ಇವತ್ತು ನಾವು ಕಾರ ಸೇವಕರಿಂದ ಹಿಡಿದು ಪ್ರಧಾನ ಸೇವಕರವರೆಗೆ ಯಾರೆಲ್ಲ ಈ ರಾಮ ಮಂದಿರಕ್ಕಾಗಿ ಶ್ರಮಿಸಿದ್ದಾರೆ, ಜೊತೆಗೆ ಕೆಲವೊಂದಷ್ಟು ಜನ ಈ ರಾಮ ಮಂದಿರ ಆಗಬಾರದು ಅಂತ ಹೇಳಿ ಕೂಡ ತಡೆಯನ್ನು ಒಡ್ಡಿದ್ರು. ಅವ್ರು ಯಾರೆಲ್ಲ ಅಂತ ಹೇಳಿ ಈ ಮುಂದಿನ ಸಾಕ್ಷಿ ಚಿತ್ರದಲ್ಲಿ ನಾವು ನೋಡೋಣ. ಜೈ ಶ್ರೀರಾಮ್.
ಇತರ ದೇವತೆಗಳೊಡಗೂಡಿ ವಿಷ್ಣುವನ್ನು ಸಂಹಾರ ಕಾರ್ಯಕ್ಕಾಗಿ ಆಹ್ವಾನಿಸಿದಾಗ ಆತ ಭರವಸೆ ಕೊಟ್ಟು ತನ್ನ ಅವತಾರಕ್ಕಾಗಿ ಹುಡುಕಿಕೊಂಡ ಜಾಗ ಅಯೋಧ್ಯೆಯೇ. ಕೈಕೇಯಿಯ ಸ್ವಾರ್ಥಕ್ಕೆ ಬಲಿಯಾಗಿ ಆತ ವನಗಮನ ಮಾಡಿದನಲ್ಲ, ಅದು ಇಲ್ಲಿಂದಲೇ ಆರಂಭವಾದ್ದು. 14 ವರ್ಷ ವನವಾಸದಿಂದ ಸೀತೆಯೊಡನೆ ಮರಳಿದ ರಾಮ ಚಕ್ರವರ್ತಿಯಾಗಿ ತನ್ನ ಪದವಿಯನ್ನು ಸ್ವೀಕರಿಸಿದ್ದು ಇದೇ ಅಯೋಧ್ಯೆಯಲ್ಲಿ. ಪುಷ್ಪಕ ವಿಮಾನದಲ್ಲಿ ಮರಳಿ ಬರುವ ವೇಳೆಗೆ ರಾಮ ಅಯೋಧ್ಯೆಯಷ್ಟು ಪ್ರಿಯವಾದ್ದು ಮತ್ಯಾವುದೂ ಇಲ್ಲ, ಏಕೆಂದರೆ ಇದು ನನ್ನ ಜನ್ಮಭೂಮಿ, ಇದರ ಉತ್ತರ ದಿಕ್ಕಿನಲ್ಲಿ ಸರಯೂ ನದಿ ಹರಿಯುತ್ತದೆ ಎಂದು ಹೇಳಿದನೆಂದು ತುಳಸಿದಾಸರ ರಾಮಚರಿತ ಮಾನಸ ದಾಖಲಿಸುತ್ತದೆ. ಮುಂದೆ ಇಲ್ಲಿ ರಾಮನ ಮಗ ಕುಶ ಮಂದಿರವನ್ನು ಕಟ್ಟಿಸಿದ. 100 ವರ್ಷಗಳಿಗೊಮ್ಮೆ ಈ ಮಂದಿರದ ಪುನರ್ನಿರ್ಮಾಣವೂ ಆಗುತ್ತಿತ್ತೆಂದು ಹೇಳಲಾಗುತ್ತದೆ. ಆದರೆ ರಾಮ ಜನ್ಮಭೂಮಿಯ ಈ ಮಂದಿರಕ್ಕೆ ದರ್ಶನಾರ್ಥಿಗಳಾಗಿ ಬರುವವರ ಸಂಖ್ಯೆ ಹೆಚ್ಚುತ್ತಲೇ ಹೋಗುತ್ತಿತ್ತು. ಅಬುಲ್ ಫಜಲ್ ತನ್ನ ಐವಿ ಅಕ್ಬರಿಯಲ್ಲಿ ರಾಮನವಮಿ ಎಂದು ಅಯೋಧ್ಯೆಯಲ್ಲಿ ಧಾರ್ಮಿಕ ಉತ್ಸವ ನಡೆಯುತ್ತದೆ ಎಂದು ದಾಖಲಿಸಿದ್ದರೆ, 17ನೇ ಶತಮಾನದಲ್ಲಿ ಬಂದ ವಿದೇಶಿ ಲೇಖಕ ಜೋನ್ಸ್ ಡಿಲ್ಲಿಟ್ ದೇಶದೆಲ್ಲೆಡೆಯಿಂದಲೂ ಅಯೋಧ್ಯೆಗೆ ಜನ ಆಗಮಿಸಿ ರಾಮನಿಗೆ ಪೂಜೆ ಮಾಡಿ ಕೂಡು ಹಾಕಿ ಅನ್ನದ ಕಾಳುಗಳನ್ನು ತೆಗೆದುಕೊಂಡು ಹೋಗುತ್ತಾರೆಂದು ದಾಖಲಿಸುತ್ತಾನೆ. ಇಸ್ಲಾಮಿನ ಆಕ್ರಮಣದೊಂದಿಗೆ ಇಂತಹ ಅನೇಕ ಮಂದಿರಗಳು ಧರಾಶಾಹಿಯಾಗಲಾರಂಭಿಸಿದವು. ಮೂರ್ತಿ ಭಂಜಕ ಮುಸ್ಲಿಂ ದೊರೆಗಳು ಹಿಂದುತ್ವದ ಅಸ್ತಿತ್ವಕ್ಕೆ ಕಾರಣವಾದ ಅಯೋಧ್ಯೆ, ಮಥುರಾ, ಕಾಶಿಗಳ ಧ್ವಂಸಕ್ಕೆ ನಿಶ್ಚಯ ಮಾಡಿದರು. ಬಾಬರ್ನ ಸೇನಾಪತಿ ಮೀರ್ ಬಾಕಿ ಮಂದಿರವನ್ನು ಉರುಳಿಸಿ ಅವಶೇಷಗಳಿಂದಲೇ ಕಟ್ಟಿದ ಮಸೀದಿಗೆ ಜನ್ಮಸ್ಥಾನ್ ಮಸೀದಿ ಅನ್ನುವ ಹೆಸರು ಕೊಟ್ಟ. ಹಿಂದೂಗಳ ಪ್ರತಿರೋಧ ತೀವ್ರವಾಯಿತು. ಅನೇಕ ಹೋರಾಟಗಳು ನಡೆದವು. ಕೇವಲ ಮಹಿಳೆಯರೇ ನಡೆಸಿದ ಹೋರಾಟ. ಗಜೇಂದ್ರಗಡ ಪಟ್ಟಣದ ಎಸ್ಎಂ ಭೂಮರೆಡ್ಡಿ ಕಾಲೇಜಿನಲ್ಲಿ ತಾಲೂಕು ಆಡಳಿತ, ಪುರಸಭೆ, ಪೊಲೀಸ್ ಇಲಾಖೆ, ಸರ್ಕಾರಿ ಪ್ರೌಢಶಾಲೆ, ಎಸ್ಎಂ ಭೂಮರೆಡ್ಡಿ ಪ್ರೌಢಶಾಲೆ ಸಹಯೋಗದಲ್ಲಿ ಗುರುವಾರ ರಾಷ್ಟ್ರೀಯ ಮತದಾರ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಭಾರತ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನದ ಪಾತ್ರ ಅತ್ಯಂತ ಮಹತ್ತರವಾದುದು ಎಂದು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಡಿ ಮೋಹನ್ ಹೇಳಿದರು. ಪಟ್ಟಣದ ಎಸ್ಎಂ ಭೂಮರೆಡ್ಡಿ ಕಾಲೇಜಿನಲ್ಲಿ ತಾಲೂಕು ಫಿಪ್ ಸಮಿತಿ, ತಾಲೂಕು ಆಡಳಿತ, ಪುರಸಭೆ, ಪೊಲೀಸ್ ಇಲಾಖೆ, ಸರ್ಕಾರಿ ಪ್ರೌಢಶಾಲೆ, ಎಸ್ಎಂ ಭೂಮರೆಡ್ಡಿ ಪ್ರೌಢಶಾಲೆ ಸಹಯೋಗದಲ್ಲಿ ಗುರುವಾರ ನಡೆದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಪ್ರತಿಜ್ಞಾವಿಧಿ ಬೋಧಿಸಿ ಅವರು ಮಾತನಾಡಿದರು. ಮತದಾನ ಜನರ ಪ್ರಮುಖ ಹಕ್ಕು. ಪ್ರಜೆಗಳಿಂದ ಆಯ್ಕೆಯಾದ ಸರ್ಕಾರ ಜನರ ಆಶೋತ್ತರಗಳಂತೆ ನಡೆಯಬೇಕೆಂಬುದು ಸಂವಿಧಾನದ ನಿಯಮ ಎಂದರು. ತಮ್ಮ ಒಳಿತು ಬಯಸುವ ಜನನಾಯಕನನ್ನು ಆಯ್ಕೆ ಮಾಡಲು ಮತದಾನ ಪ್ರಕ್ರಿಯೆ ನಡೆಯುತ್ತದೆ. ಮತದಾನದ ಪ್ರಾಮುಖ್ಯತೆ ಮತ್ತು ಪ್ರಜೆಗಳ ಮೇಲಿರುವ ಜವಾಬ್ದಾರಿಯ ಕುರಿತು ಜಾಗೃತಿ ಮೂಡಿಸುವುದಕ್ಕಾಗಿಯೇ ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಲಾಗುತ್ತದೆ ಎಂದರು. ತಹಶೀಲ್ದಾರ್ ಕಿರಣ್ ಕುಮಾರ್ ಕುಲಕರ್ಣಿ ಮಾತನಾಡಿ, 18 ವರ್ಷ ತುಂಬಿದ ಯುವಕ ಮತದಾರರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ನೋಂದಾಯಿಸಿಕೊಳ್ಳಲು ಹಿಂಜರಿಯಬೇಡಿ. ಜನವರಿ 25ರಂದು ಮತದಾರರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತಿದೆ. ಇದು ಮತದಾರರಿಗೆ ಸಲ್ಲಿಸುವ ಪ್ರಮುಖ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲಾಗುತ್ತದೆ ಎಂದರು. ವಿಭಿನ್ನವಾಗಿ ಆಚರಣೆ. ಎಸ್ಎಂ ಭೂಮರೆಡ್ಡಿ ಕಾಲೇಜು ಮೈದಾನದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ಅಂಗವಾಗಿ ವೃತ್ತ ಬಿಡಿಸಿ ಅದರಲ್ಲಿ ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೋರ್ ಎಂದು ಅಕ್ಷರ ಬರೆದು ಅದರ ಮೇಲೆ ಶಾಲಾ ಮಕ್ಕಳನ್ನು ಕುಳಿಸಿ ಮತದಾನ ಸಿಂಬಾಲ್ ಬಿಡಿಸಿ ವಿಭಿನ್ನವಾಗಿ ಮಕ್ಕಳಿಗೆ, ಯುವ ಮತದಾರರಿಗೆ ಜಾಗೃತಿ ಮೂಡಿಸುವ ಮೂಲಕ ರಾಷ್ಟ್ರೀಯ ಮತದಾರರ ದಿನಾಚರಣಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ವೇಳೆ ಪುರಸಭೆ ಮುಖ್ಯಾಧಿಕಾರಿಗಳಾದ ಬಸವರಾಜ್ ಬಳಗಾನೂರ್, ಎಸ್ಎಂ ಭೂಮರೆಡ್ಡಿ ಪ್ರೌಢಶಾಲೆ ಹಾಗೂ ಕಾಲೇಜಿನ ಪ್ರಾಚಾರ್ಯರು, ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಸರ್ಕಾರಿ ಬಾಲಕ ಹಾಗೂ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು, ಸಿಬ್ಬಂದಿಗಳು, ತಾಲೂಕು ಪಂಚಾಯತ್, ತಾಲೂಕು ಆಡಳಿತ, ಪುರಸಭೆ ಸಿಬ್ಬಂದಿಗಳು ಹಾಜರಿದ್ದರು. Preview.
ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ದಿವಂಗತ ಶ್ರೀ ಬಸವರಾಜ್ ಕೊಟ್ಗೆಯವರ 2ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಉಚಿತ ದಂತ ತಪಾಸಣೆ ಶಿಬಿರ. ಕೋಟೆನಾಡು ಗಜೇಂದ್ರಗಡಕ್ಕೆ ಹನುಮ ರಥ ಯಾತ್ರೆ. ರಾಷ್ಟ್ರೀಯ ಮತದಾರ ದಿನಾಚರಣೆ ವಿಭಿನ್ನವಾಗಿ ಆಚರಣೆ. ಇವಿಷ್ಟು ಇಂದಿನ ಸುದ್ದಿಗಳು. ವಾರ್ತೆಗಾಗಿ ವೀಕ್ಷಿಸಿ ACN ನ್ಯೂಸ್. ವಂದನೆಗಳು.